ರಾಂಗ್ ವರ್ಡ್ಸ್ ಇಟ್ಸ್ ಸಾಂಗ್ ರಿಲೀಸ್ ಯಾಕೆ ಮಾಡಿದ್ವಿ ಅಂದರೆ ಕರ್ನಾಟಕದಲ್ಲಿ ಹೇಟ್ ಸ್ಪೀಚ್ ಬಿಲ್ ಅಂತ ಒಂದು ಬಂದಿದೆ. ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಹೇಟ್ ಸ್ಪೀಚ್ ಬಿಲ್ ಬರೀ ಕರ್ನಾಟಕದಲ್ಲಿ ಬಂದಿದೆ. ಅದು ಏನು ಹೇಳುತ್ತೆ ಅಂದರೆ ನೀವು ಏನು ಗವರ್ಮೆಂಟ್ ಅಗೇನ್ಸ್ಟ್ ಏನು ಯಾರ ಅಗೇನ್ಸ್ಟು ಏನು ಹೇಳಂಗಿಲ್ಲ. ಏನದು ಪ್ಯಾರಾಮೀಟರ್ಸ್ ಹೇಟ್ ಸ್ಪೀಚ್ ಅಂದರೆ ಏನು ಅದನ್ನು ಸರಿಯಾಗಿ ಹೇಳಿಲ್ಲ. ಅದು ತುಂಬ ಬ್ರಾಡಾಗೆ ಹೇಳಿದ್ದಾರೆ. ಸೊ ಅಂದರೆ ನೀವು ಕ್ರಿಟಿಸೈಸ್ ಮಾಡಂಗಿಲ್ಲ, ನೀವು ಏನು ತಪ್ಪಾಗ್ತದೆ ಅದನ್ನು ಹೇಳಂಗಿಲ್ಲ, ನೀವು ಲೀಗಲ್ ಆಗಿ ಇನ್ನೂ ತೋರ್ಸಂಗಿಲ್ಲ, ಡೈರೆಕ್ಟ್ 7 years ಜೈಲು. ಸೊ ಅಂದರೆ ಏನು ಸಿಂಪಲ್ ಸೆನ್ಸರ್ಶಿಪ್ ಎಲ್ಲ ಸಿನಿಮಾನಲ್ಲಿದ್ದಾರೆ. ಸೊ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಸಿನಿಮಾಗವ್ರಿಗೆ, ನೀವು ಹೇಟ್ ಸ್ಪೀಚ್ ಅಂದರೆ ಏನು ಬರ್ಬೋದು ಅಂದರೆ ನೀವು ಪೊಲೀಸ್ನು ತೋರ್ಸಂಗಿಲ್ಲ, ಇದು ಸುಪ್ರೀಂ ಕೋರ್ಟು ಲಾಯರ್ಸು ಕಚೇರಿ ಅದೇನು ತೋರ್ಸಂಗಿಲ್ಲ. ಸೊ ನೀವು ಏನು ತೋರಿಸ್ತೀರಾ ಸಿನಿಮಾನಲ್ಲಿ, ಏನು ತೋರಿಸ್ಬೋದು? ನಾವು ಮೇನ್ ಕ್ರಕ್ಸ್ ಓದಿದ್ದೀನಿ ಅಂದರೆ ಬ್ರಾಡ್ ಎಕ್ಸ್ಪ್ಲನೇಷನ್ ಅಲ್ಲಿ ಇಲ್ಲ, ಡೀಟೇಲ್ ಆಗಿ ಓದಕ್ ಆಗೋದು ಇಲ್ಲ, ಅದು ಡೀಟೇಲ್ ತೋರ್ಸೋದು ಇಲ್ಲ ಅವರು. ಎಸ್ ಸರ್. ಸರ್ ಅದು ಕರೆಕ್ಟ್ ಸರ್. ಎಸ್ ಸರ್, ಅದು ಬೆಂಕಿ ಹಚ್ಚೋಂಗಿಲ್ಲ. ಕರೆಕ್ಟ್ ಸರ್. ಕರೆಕ್ಟ್ ಸರ್. ಅಫ್ಕೋರ್ಸ್. ಎಸ್ ಸರ್. ಸೊ ಅದು ನೀವು ಆಕ್ಚುಲಿ ನೀವು ಓಕೆ ಸರ್. ಓಕೆ. ಸೊ ನಾವು ಓಕೆ. ಎಸ್ ಸರ್. ಬಟ್ ಇಟ್ ಇಸ್ ದ ನೀವು ಈ ಅರ್ಥ ಮಾಡ್ಕೋಬೇಕು. ಇಲ್ಲ, ಆಗಿದೆ ಸರ್, ಆಕ್ಟಿವ್ ಆಗಿದೆ. ಓಕೆ, ದೆನ್ ಅಟ್ಲೀಸ್ಟ್ ನಾವು ಅಂದ್ರೆ ಹಂಗಾಗಿದ್ರೆ ದಟ್ ಅವ್ರು ಹೇಳಿದ್ದಾರೆ ನ್ಯೂಸ್ ಅಲ್ಲಿ ಬಂದಿತ್ತು ದಟ್ ಆಲ್ರೆಡಿ ಪಾಸ್ಟ್ ಅಂತ. ಓಕೆ, ಆಕ್ಟಿವ್ ಆಗಿಲ್ಲ ಅಂದ್ರೆ ನಮ್ಮ ಹತ್ರ ಇನ್ನೂ ಸ್ವಲ್ಪ ಟೈಮ್ ಇದೆ. ಅಂದ್ರೆ ನಮ್ಮ ಹತ್ರ ಸ್ವಲ್ಪ ಟೈಮ್ ಇದೆ. ನಾವು ಇನ್ನೊಂದು ಮಾತು ಹೇಳ್ತೀನಿ. ಸಪೋಸ್ ಯು ವೆದರ್ ಇಟ್ ಇಸ್ ಎಫೆಕ್ಟಿವ್ ನಾಟ್ ಎಫೆಕ್ಟಿವ್, ಇಟ್ ಈಸ್ ದ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಸೆನ್ಸರ್ಶಿಪ್ ಅಟ್ ದ ಅಬ್ಸಲ್ಯೂಟ್ ಲೆವೆಲ್. ನೀವು ಇವಾಗ ಸ್ನೋ ಬಾಲ್ ಅಂತ ಆಗತ್ತೆ. ಇದು ಇವ್ರು ಹೇಳ್ತಾರೆ ಓಕೆ ಇದು ಬರೀ ಹಿಂದೂ ಮುಸ್ಲಿಂ ಇಲ್ಲ, ಓಕೆ ನೋ ಪ್ರಾಬ್ಲಮ್. ಸರ್ ಬಟ್ ಅದೇ ಡಿಫೈನ್ ಮಾಡಿಲ್ಲ ಸರ್. ಅದು ಸರ್ ಅದು ಡಿಫೈನ್ ಮಾಡಿಲ್ಲ. ತುಂಬಾ ಬ್ರಾಡ್ ಆಗಿ ಕೊಟ್ಟಿದ್ದಾರೆ ಅವರು ಏನ್ ಬೇಕಾದ್ರೂ ಶಿಫ್ಟ್ ಮಾಡ್ಕೋಬಹುದು. ಸೊ ಇಫ್ ಓಕೆ ನೋ ಪ್ರಾಬ್ಲಮ್. ಇಫ್ ಇಟ್ ಇಸ್ ನಿಮ್ ಕಾನ್ಫಿಡೆನ್ಸ್ ಇದ್ರೆ ಸರ್. ಓಕೆ ಓಕೆ ಸರ್. ಸೊ ಪ್ರಿಯಂಪ್ಟಿವ್ಲಿ ಇಟ್ ಇಸ್ ಪಾರ್ಟ್ ಆಫ್ ದ ಇದು ಅಂದ್ರೆ ಹೇಗಂದ್ರೆ ಇಟ್ಸ್ ಪಾರ್ಟ್ ಆಫ್ ಅ ಲಾರ್ಜರ್ ಡಾಕ್ಯುಮೆಂಟ್ರಿ ಸರ್. ನಾವು ಇದು ಟ್ರೆಂಡ್ ನೋಡಿದ್ದೀವಿ. ನಾವು ಯು ಹ್ಯಾವ್ ಸ್ಟಡಿಡ್ ದ ಟ್ರೆಂಡ್. ನಮ್ದೆ ಒನ್ ರೈಟ್ ತಗೊಂಡು ಜಸ್ಟ್ ಟೇಕಿಂಗ್ ಇಟ್ ಅವೇ ಫ್ರಮ್ ಅ ಸ್ಲೋಲಿ ಒನ್ ಬೈ ಒನ್ ಇನ್ ದ ಗೈಸ್ ಆಫ್ ದಿಸ್. ಯು ಕಾಂಟ್ ಡೂ ದಿಸ್, ಯು ಕಾಂಟ್ ಡೂ ದಟ್, ಯು ಕಾಂಟ್ ಡೂ ಎನಿಥಿಂಗ್. ಸೊ ಅದ್ರಲ್ಲಿ ಸೆನ್ಸರ್ಶಿಪ್ ಅಲ್ದು ಸರ್. ನೋ ಇನ್ಸ್ಟಿಟ್ಯೂಷನ್ ಇಸ್ ಲುಕಿಂಗ್ ಆಫ್ಟರ್ ಸರ್. ಸರ್ ಐ ವಿಲ್ ಟೆಲ್ ಯು ಕಾನ್ಸ್ಟಿಟ್ಯೂಷನ್. 1 second. ಫ್ರೀಡಮ್ ಆಫ್ ಸ್ಪೀಚ್ ಹೋಗಿದೆ ಸರ್, ಅದಕ್ಕೆ ಮಾಡ್ತಾ ಇದ್ದೀವಿ ಇದು ಸರ್. ಓಕೆ, ಅದು ಹೋಗಿದ್ರೆ ಅದು ಹೋಗಿದ್ರೆ ನೀವು ಮಾಡಕ್ಕೆ ಆಗ್ತಿರ್ಲಿಲ್ಲ ಇದನ್ನ ಸರ್. ಅದೇ ಸರ್. ಸೊ ಅದೇ ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ನಿಮ್ಗೆಲ್ಲ ಇದು ಅನಿಸ್ತಾ ಇದೆ, ಯು ಆರ್ ಇನ್ ದಟ್ ಫ್ರೇಮ್ ಆಫ್ ಮೈಂಡ್ ಸೇಯಿಂಗ್ ದಟ್ ಇನ್ನೂ ಚಾನ್ಸ್ ಇದೆ, ನಾವು ಏನೋ ಮಾಡಬಹುದು, ಅದು ಆಗತ್ತೆ. ಬಟ್ ನಾನು ನಿನ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಕರೆಂಟ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಡಾಗ್ದು ಇದಾಗ್ತಾ ಇದೆ. ನಿಮ್ಗೆ ಗೊತ್ತಾ ಅದು? Everyone knows about the dog. Now suddenly somebody has decided we'll take the lives of all these dogs away. ಆ ಡಿಸಿಷನ್ ಚೇಂಜ್ ಆಗಿಲ್ಲ, ಅದು ಫೈಟ್ ಆಗ್ತಾ ಇದೆ, ಇದು ಮಾಡ್ತಾರೆ ಫುಲ್ ಪ್ರೆಸ್ಟ್. ಬಟ್ ಇಟ್ ಈಸ್ ಅ ಸ್ಟೆಪ್ಪಿಂಗ್ ಸ್ಟೋನ್. ಇಟ್ ಇಸ್ ಅದು ಬಾಗ್ಲು ತೆಗ್ಬಿಟ್ಟು ಅವರು ಕಾಲು ಹಾಕ್ಬಿಟ್ಟಿದ್ದಾರೆ, ಕಾಲು ಇದ್ರೆ ಒಳಗಡೆ ಬಂದಿದ್ದಾರೆ. ಸೊ ನಾವು ವಾಟ್ ಎವರ್ ಚಾನ್ಸ್ ನಾವು ಇಫ್ ಈ ಸೇಸ್ ಇಟ್ ಇಸ್ ಯೆಟ್ ಟು ಪಾಸ್, ಬಿಫೋರ್ ಇಟ್ ಪಾಸಸ್ ನಾನು ಹಾಕಿದ್ದೀನಿ ಇದು. ಬಿಫೋರ್ ಇಟ್ ಪಾಸಸ್ ನನಗೆ ಇವಾಗ ನೌ ಇಫ್ ಐ ಹ್ಯಾವ್, ಅವ್ರು ಹೇಳ್ತಾ ಇದ್ದಾರೆ ನೌ ಐ ಹ್ಯಾವ್ ರೈಟ್ಸ್ ಟು ಸ್ಪೀಕ್ ಫುಲ್ಲಿ ಫ್ರೀ. ಸೊ ಬಿಫೋರ್ ದಟ್ ಹ್ಯಾಪನ್ಸ್ ನಾನು ಹಾಕ್ಬಿಟ್ಟಿದ್ದೀನಿ. ಓಕೆ, ಅದಾದ್ಮೇಲೆ ನನ್ಗೆ ಹಾಕೋದು ಇಲ್ಲ, ಹಾಕೋಕ್ಕೂ ಇಲ್ಲ. ಸೊ ಐ ವಿಲ್ ಲೀವ್ ಇಟ್ ಆಫ್. ಸೊ ಬಿಫೋರ್ ಇಟ್ ಹ್ಯಾಪನ್ಸ್ ಐ ಹ್ಯಾವ್ ಡನ್ ದಿಸ್. ಓಕೆ
ಇಲ್ಲ, ನಾವು ಗವರ್ಮೆಂಟ್ ಅಗೇನ್ಸ್ಟ್, ಗವರ್ಮೆಂಟ್ ಇಸ್ ಅಸ್, ವಿ ಆರ್ ಸಪೋಸ್ ಟು ಬಿ ದ ಒನ್ಸ್ ಹೂ ಆರ್ ಥಿಂಗ್, ಇಟ್ ಇಸ್ ಅವರ್ಸ್, ಇಟ್ ಇಸ್ ದೇ ಆರ್ ಸಪೋಸ್ ಟು ಬಿ ಅವರ್ ಸರ್ವೆಂಟ್ಸ್, ದೇ ಆರ್ our now they are working for us. I am a taxpayer, I pay a very heavy tax every day, every month, with GST, with every year ITRs and all that. ಬಟ್ ಯಾಕೆ ಇನ್ ಮಾಡಿದೀವಿ, ಹೇಗೆ, ವಿಚ್ ಪಾರ್ಟ್ ಆಫ್ ದಿಸ್ ಮೂವಿ ಐ ವಿಲ್ ಟೆಲ್ ಯು ನಾವು, ಇವಾಗ ಹೇಳ್ತೀನಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಾವು ಹಾಕಿದ್ದೀವಿ ಲೆಟರ್ ಟು ಪ್ರೈಮ್ ಮಿನಿಸ್ಟರ್, ರೈಟ್? ಗವರ್ಮೆಂಟ್ ಅಗೇನ್ಸ್ಟ್ ಕೇಳಿದ್ರಲ್ಲ, ಇಟ್ ಈಸ್ ನಾಟ್ ಅಗೇನ್ಸ್ಟ್ ಎನಿಬಡಿ. ಇವಾಗ ನಮ್ಮ ಸಿನಿಮಾನಲ್ಲಿ ನಾವು 10,000 ಜನಕ್ಕೆ ಇಂಟರ್ವ್ಯೂ ಮಾಡಿದ್ವಿ. ಈಚ್ ಪರ್ಸನ್ ಹ್ಯಾಸ್ ಬ್ರಾಟ್ ಇನ್ ಅ ಸಿಗ್ನಿಫಿಕೆಂಟ್ ಸಬ್ಸ್ಟ್ಯಾನ್ಷಿಯಲ್ ಸೋಶಿಯೋ ಪೊಲಿಟಿಕಲ್ ಚೇಂಜ್ ಇನ್ ದ ಕಂಟ್ರಿ. ಅಂದ್ರೆ ಅವರು ದೊಡ್ಡದು ಚೇಂಜ್ ಮಾಡಿದ್ದಾರೆ. ಹೇಗ್ ಮಾಡಿದ್ರು, ಏನ್ ಮಾಡಿದ್ರು ಅಂಡ್ ಏನೇನ್ ಪ್ರೋಸೆಸ್ ಇತ್ತು, ಅದು ಈ ಡಾಕ್ಯುಮೆಂಟ್ರಿನಲ್ಲಿ ಇದೆ. ಸೊ ನಾವು ಡಾಕ್ಯುಮೆಂಟ್ರಿನಲ್ಲಿ ಏನ್ ನಾವು ಯೋಚನೆ ಮಾಡಿದೀವಿ ಅಂದ್ರೆ, ಇವಾಗ ರಸ್ತೆದು ಪ್ರಾಬ್ಲಮ್ ನಡೀತಾ ಇದೆ ಎಲ್ಲರ ಕರೆಕ್ಟಾ ಬ್ಯಾಂಗ್ಳೂರಲ್ಲಿ. ಸೊ ನಾನು ಆಟೋಮೊಬೈಲ್ ಇಂಜಿನಿಯರ್, ಓಕೆ. ಸೊ ಇನ್ ದ ಆಟೋಮೊಬೈಲ್ ಇಂಜಿನಿಯರಿಂಗ್ ನಾವು ಏನ್ ಮಾಡಿದ್ವಿ, ನಾನು ಯೋಚನೆ ಮಾಡಿದೆ, ಹೇಗೆ ಇದು ಇವಾಗ ರಸ್ತೆ ನಮ್ಗೆ ಎಲ್ಲಾದ್ರು ತಗೊಳುತ್ತೆ, ಇಟ್ ಜಸ್ಟ್ ಟೇಕ್ಸ್, ನಾವು ಟ್ಯಾಕ್ಸ್ ಕಟ್ತೀವಿ, ಇದು ಕಟ್ತೀವಿ, ರೋಡ್ ಟ್ಯಾಕ್ಸ್, ಇದು ಟ್ಯಾಕ್ಸ್, ಫ್ಯೂಲ್, ಇದದ್ದು ಮೇಂಟೈನೆನ್ಸ್, ಪ್ಲಸ್ ಚಲಾನ್, ಮತ್ತೆ ಇದು ಅದು ಎವ್ರಿಥಿಂಗ್, ಎವ್ರಿ ಮಿಲಿಮೀಟರ್ ಹೋದ್ರೂ ಕಾಸ್ಟ್, ಅಲ್ಲಿ ಎವ್ರಿ ಟ್ಯಾಕ್ಸ್ ರುಪೀಸ್ ಗೋಸ್ ಆನ್ ದ ರೋಡ್. ಸೊ ನಾವು ಏನ್ ಯೋಚನೆ ಮಾಡದೆ ಹೇಗೆ ಚೇಂಜ್ ಮಾಡಬೇಕು ಫುಲ್ ಮೈಂಡ್ ಸೆಟ್ನ, ವಾಟ್ ಈಸ್ ದ ವೇ ಟು ಡೂ ಇಟ್. ಆವಾಗ ಲೆಟ್ಸ್ ಮೇಕ್ ಅ ರೋಡ್, ನಾವು ಇಂಜಿನಿಯರು ಈ ತರದ್ ರೋಡ್ ಮಾಡೋಣ, ಅದು ರೋಡ್ ನಮ್ಗೆ ವಾಪಸ್ ಕೊಡಬೇಕು. ಇವತ್ತಂಕ ಮನುಷ್ಯದ ಸ್ಟಾರ್ಟಿಂಗ್ ಇಂದ, ಅಂದ್ರೆ ಫೈರ್ ಇದ್ ಮಾಡಿದಾರಲ್ಲ ಅವಾಗಿಂದ ಇವತ್ತಂಕ ಈ ತರದ್ ಪಾತ್ ಬಂದಿಲ್ಲ ಲೈಫಲ್ಲಿ. ಈವನ್ ಸ್ಪಿರಿಚುವಲ್ ಪಾತ್ನೂ ಇಲ್ಲ ಯಾವ್ದು ವಾಪಸ್ ಕೊಡುತ್ತೆ. ಓಕೆ, ದ ಪಾತ್ ವಿಚ್ ಗಿವ್ಸ್ ಬ್ಯಾಕ್ ಟು ಯು. ಇವನ್ ನೀವು ಸ್ಪಿರಿಚುವಲ್ ಪಾತ್ನು ಹೋದ್ರು ಅದನ್ನು ನಿಮ್ ತಗೊಳತ್ತೆ ಏನೋ. ಸೊ ಇದು ನಮ್ದು ರೋಡ್ ಎವ್ರಿ ಮಿಲಿಮೀಟರ್ ತಗೋತಾರೆ ನಮ್ ಕಡೆ. ಬಟ್ ನಾವು ಈ ತರದ್ ರೋಡ್ ಮಾಡಿದ್ರೆ, ಡಿಸೈನ್ ಮಾಡಿ ಬಿಲ್ಡ್ ಮಾಡಿದ್ರೆ, ಅದು ವಾಪಸ್ ನಮ್ಗೆ ಕೊಡ್ಬೇಕು. ಆ ತರದ್ ರೋಡ್. ಎಸ್ ಸರ್. ಸೊ ದಿಸ್ ರೋಡ್ ಹ್ಯಾಸ್, ಥಿಂಕ್ ಅಬೌಟ್ ಇಟ್ ಲೈಕ್ ಅ ಯೂನಿವರ್ಸ್. ಫಸ್ಟ್ ನಾನು ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ ಯಾಕಂದ್ರೆ ಫುಲ್ ಟೆಕ್ನಿಕಲ್ ಆಗಿದೆ. ಓಕೆ, ಸೊ ದಿಸ್ ರೋಡ್ ಇಸ್ ಒನ್ ಆಫ್ ಅವರ್ ಸಿವಿಲೈಸೇಷನ್ ಪ್ರೈಮ್ ಪ್ರಿನ್ಸಿಪಲ್ ಇನ್ವರ್ಷನ್ ಅಂತ ಹೇಳ್ತೀವಿ. ನಮ್ ಸಿವಿಲೈಸೇಷನ್ ಅಲ್ಲಿ ಒಂದ್ ಪ್ರೈಮ್ ಪ್ರಿನ್ಸಿಪಲ್ ಅಂತ ಇರುತ್ತೆ. ನಮ್ ಪಾತ್ ನಮ್ ಕಡೆಯಿಂದ ತಗೋಬೇಕು, ರಸ್ತೆ ನಮ್ ಕಡೆಯಿಂದ ತಗೋಬೇಕು, ನಮ್ದು ಏನೋ ಕೊಟ್ಬಿಟ್ಟೆ ಹೋಗ್ಬೇಕು. ನಾವು ರಸ್ತೆ ಹೋದ್ರೆ ಡೆತ್ ಇಸ್ ದೇರ್ ಅಟ್ ದಿ ಎಂಡ್, ಬರ್ತ್ ಇಸ್ ದೇರ್, ಡೆತ್ ಇಸ್ ದೇರ್ ಇನ್ ದಿ ಎಂಡ್. ಬಟ್ ನಾವು ಈ ತರದ್ ರೋಡ್ ಮಾಡ್ತೀವಿ, ಸಿವಿಲೈಸೇಷನ್ ಪ್ರೈಮ್ ಪ್ರಿನ್ಸಿಪಲ್ ನ ಇನ್ವರ್ಟ್ ಮಾಡ್ತಿದ್ವಿ. ಅದು ರಸ್ತೆ ನಿಮ್ಗೆ ಕೊಡ್ಬೇಕು. ಅಟ್ ದಿ ಎಂಡ್ ಆಫ್ ದಿಸ್ ರೋಡ್ ಎವಲ್ಯೂಷನ್ ಇದೆ. ನಾವು ಇವಾಗ ಟೆಕ್ನಿಕಲ್ ಆಗಿ ಆನ್ಸರ್ ಕೊಡ್ತೀನಿ ಇವಾಗ. ನಾವು ದ ಕ್ವೆಶ್ಚನ್ ದಟ್ ನೀಡ್ಸ್ ಟು ಬಿ ಆನ್ಸರ್ಡ್ ಇನ್ ದ ಸೋಲಾರ್ ಇನ್ ದ ಕಾಂಪಿಟಿಷನ್ ಇಸ್ ದಿಸ್. ಎಲ್ಲಾರು ಇಂಜಿನಿಯರ್ಸ್ ಬರ್ತಾರೆ ಅಂಡ್ ದೇ ವಿಲ್ ಆನ್ಸರ್ ಒನ್ ಕ್ವೆಶ್ಚನ್. The question is, how many solar panels does it take to move a 2,000 kilogram car for 24 hours? ಯಾರಾದ್ರೂ ಕ್ಯಾಲ್ಕುಲೇಷನ್ ಮಾಡ್ಬೋದಾ ಇಲ್ಲಿ? ಫಟಾಕ್ ಸೆಟ್ ಚಾಟ್ ಜಿಪಿಟಿ ನಲ್ಲಿ ಇದು ಕ್ವೆಶ್ಚನ್ ಹಾಕಿ ಒಂದು ಆನ್ಸರ್ ಬರುತ್ತೆ. ಕರೆಕ್ಟಾ? ಎಷ್ಟು ಸೋಲಾರ್ ಪ್ಯಾನಲ್ ಇಂದ ಕಾರ್ ಓಡಿಸಬಹುದು, ಅದು ಓಕೆನಾ? Yes sir, very good sir, it is already there. Very good point he made, that it is already there. ನಾವು ನೋ ನ್ಯೂ ಫಿಸಿಕ್ಸ್ ಅಪ್ಲೈ ಮಾಡ್ತಾ ಇದೀವಿ, ಯಾವುದು ಹೊಸ ಫಿಸಿಕ್ಸ್ ಅಪ್ಲೈ ಮಾಡ್ತಾ ಇಲ್ಲ ಇದ್ರ ರಸ್ತೆಯಲ್ಲಿ. ನೋ ನ್ಯೂ ಟೆಕ್ನಾಲಜಿ, ಆಲ್ ಆಲ್ರೆಡಿ ಡೆವಲಪ್ಡ್ ಟೆಕ್ನಾಲಜಿ. ಸೊ ನಾವು ಬರೀ ಪಾರ್ಟ್ಸ್ ಅಸೆಂಬಲ್ ಮಾಡ್ತಾ ಇದೀವಿ. ವಿ ಆರ್ ಅಸೆಂಬ್ಲಿಂಗ್ ದ ಪಾರ್ಟ್ಸ್. ಸೊ ಇಮ್ಯಾಜಿನ್ ಅ ರೋಡ್ ದಟ್ ಹ್ಯಾಸ್ ಸೋಲಾರ್ ಪ್ಯಾನಲ್ಸ್ ಇನ್ ಇಟ್, ಅಂಡ್ ದಟ್ ಸೋಲಾರ್ ಪ್ಯಾನಲ್ಸ್ ವಿಲ್ ಡ್ರೈವ್ ದ ವೆಹಿಕಲ್ ಆನ್ ಅ ಟ್ರ್ಯಾಕ್. So you will not pay any money for transportation. Now second layer, in all the highways alla ನಿಮಗೆ ಮಿಡಲ್ ಸೆಕ್ಷನ್ ಅಲ್ಲಿ ಫುಲ್ ನಮ್ದೇ ಸ್ಪೇಸ್, ಅದು ಕಂಪ್ಲೀಟ್ಲಿ ಯೂಸ್ಲೆಸ್. ಇಟ್ ಈಸ್ ಕಂಪ್ಲೀಟ್ಲಿ ಯೂಸ್ಲೆಸ್, ನಾಟ್ ಇನ್ ಯೂಸ್, ಅಂಡ್ ಆಕ್ಚುಲಿ ನಾವು ಅದಕ್ಕೆ ಎಕ್ಸ್ಟ್ರಾ ಸ್ಪೆಂಡ್ ಮಾಡ್ತಾ ಇದೀವಿ. ಇಮ್ಯಾಜಿನ್ ಅಲ್ಲಿ ನಾವು ಕ್ರಾಪ್ಸ್, ಮೆಡಿಸಿನಲ್ ಪ್ಲಾಂಟ್ಸ್, ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅದೆಲ್ಲ ಆಟೋಮೇಟೆಡ್ ಗ್ರೋಯಿಂಗ್ ಸಿಸ್ಟಮ್ ಹಾಕಿದ್ರೆ ಯು ಹ್ಯಾವ್ that giving back to us. Next, aqueducts, watershed management, power supply, data management, ಅದೆಲ್ಲ ಒಂದೇ ಇದರಲ್ಲಿ. ಪ್ಲಸ್ ನಾಟ್ ಯೂಸಿಂಗ್ ಆಲ್ ದ ಇದು ವಿಲ್ ಯೂಸ್ ರೀಸೈಕಲ್ಡ್ ಮೆಟೀರಿಯಲ್ಸ್, ರೀಸೈಕಲ್ಡ್ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಫಾರ್ ದ ರೋಡ್. ಅದೆಲ್ಲ ಇಂಜಿನಿಯರ್ಸ್ ಬಿಲ್ಡ್ ಮಾಡ್ತಾರೆ. ನಾವು ವಿ ಡೋಂಟ್ ಹ್ಯಾವ್ ಟು, ನಾನೇ ಬಿಲ್ಡ್ ಮಾಡಿ ಟೈಲ್ ಕಟ್ ಮಾಡಿ ತೋರ್ಸೋಕೆ ಅವಶ್ಯಕತೆ ಇಲ್ಲ. ಅಲ್ಲಿ ಲೈವ್ ಅಲ್ಲಿ ಇಂಜಿನಿಯರ್ಸ್ ತಗೊಂಡು ಅವ್ರು ಮಾಡೋಣ. Now what is our problem with the current road building system is ಅದೆಲ್ಲ ಬ್ಯಾಕ್ ಎಂಡ್ ಆಗಿ ಆಗ್ತಾ ಇದೆ ಎಲ್ಲ. ಇದು ನಮ್ದು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೇಳ್ತಾರೆ, ಇಷ್ಟು ಕೋಟಿ ಕಮ್ಮಿ ಇದ್ರೆ ನಾನು ಮಾತಾಡಲ್ಲ, ನೋಡೋದು ಇಲ್ಲ.
ಅದು ಯಾರ್ದು ಹಣ? ನಮ್ಮದು. ಬಟ್ ನಾವು ಸೇಮ್ ಥಿಂಗ್ ಲೈವ್ ಆಗಿ ಮಾಡಿ ತೋರಿಸಿದ್ರೆ, ಎವ್ರಿ ಬೋಲ್ಟು ಎವ್ರಿ ಇದು ನಾವು ಲೈವ್ ಆಗಿ ಕ್ಯಾಮ್ರಾ, ನಿಮ್ಗೆಲ್ಲ ಮೀಡಿಯಾ ಇದ್ದಾರಲ್ಲ, ನಮ್ಗೆ ಫಾಲೋ ಮಾಡಿ. ಒನ್ ಡೇ ಕಂಟಿನ್ಯೂಸ್ ಆಗಿ 24/7 ಫಾಲೋ ಮಾಡಿ, ನಾವು ಅದೇ ಮಾಡ್ತೀವಿ ಅಲ್ಲಿಂದ ಇದ್ರೆ. ದಟ್ ಈಸ್ ದ ಚಾಲೆಂಜ್ ಆ್ಯಕ್ಚುಲಿ. 2042 ಡೇಸ್ ಮುಂಚೆ ಇದು ಡಾಕ್ಯುಮೆಂಟ್ರಿ ಶುರು ಆಯಿತು. ಇವತ್ತು ಡೇ 2042. ಆನ್ ಡೇ 1001ಗೆ ನಾನು ಹೇಳಿದೆ ಇವ್ರಿಗೆ, ಇದು ಪ್ರೆಸ್ ಮೀಟ್ ಮಾಡೋಣ. ಯಾಕಂದ್ರೆ ಇದು ನಾಯಕ್ ಮೂವಿ ನೋಡಿದ್ದೀರಾ? ಎಷ್ಟು ಜನ ನೋಡಿದ್ದೀರಾ ನಾಯಕ್ ಮೂವಿ? ಎನಿಬಡಿ ಶೋ ಆಫ್ ಹ್ಯಾಂಡ್ಸ್. ಸಿ ಎಂ ಫಾರ್ ಡೇ ನೋಡಿದಿರಲ್ಲ. ಸೊ ನಾನು ಅದೇ ಮಾಡೋಣ ಅಂತ ರಿಯಲ್ ಲೈಫಲ್ಲಿ ಬರ್ದೆ ಸ್ಕ್ರಿಪ್ಟ್ ಅಲ್ಲಿ. ಹೇಗೆ ಮಾಡೋದು, ಇದು ಮಾಡೋಣ, ಹೇಗೆ ಮಾಡೋದು ಅದೆಲ್ಲ. ಸೊ ಒಂದು ಸ್ವಲ್ಪ ಫ್ಲಾಶ್ ಬ್ಯಾಕ್ ಕೊಡ್ತೀನಿ. ಸೊ ಡೇ 1 ನಾನು ಶುರು ಮಾಡಿದೆ, ಟ್ರೈಂಗ್ ಟು ಸೇವ್ ದ ವರ್ಲ್ಡ್ ಅಂತ ಟೈಟಲ್ ಬರುತ್ತೆ. ಆಮೇಲೆ ಲಾಗ್ ಲೈನ್ ಬರೆಯೋಕ್ಕೆ ನಾನು ಹೇಳಿದೆ, ಸೂಪರ್ ಹೀರೋ ಫಿಲ್ಮ್ಗೆ ಏನು ಲಾಗ್ ಲೈನ್ ಇರುತ್ತೆ, ಒಂದು ಸೂಪರ್ ಹೀರೋ ಟ್ರೈಸ್ ಟು ಸೇವ್ ದ ವರ್ಲ್ಡ್ ಅಂಡ್ ಇವಾಲ್ವ್, ಆ ಥರದ ಲಾಗ್ ಲೈನ್ ಇರುತ್ತಲ್ಲ. ಸೊ ನಾನು ಹೇಳಿದೆ ಸೂಪರ್ ಹೀರೋ ವರ್ಡ್ ತೆಗ್ಬಿಟ್ಟು ಆರ್ಡಿನರಿ ಸಿಟಿಸನ್ ಅಂತ ಹಾಕೋಣ. ಆರ್ಡಿನರಿ ಸಿಟಿಸನ್ ಟ್ರೈಸ್ ಟು ಸೇವ್ ದ ವರ್ಲ್ಡ್ ಅಂಡ್ ಇವಾಲ್ವ್ ಅಂತ ನಾನು ಲಾಗ್ ಲೈನ್ ಬರೆದೆ. ಸೊ ನನ್ನ 11th ಸೀನ್ ಇದು. ರೋಡ್ ಬಿಲ್ಡ್ ಮಾಡಿಬಿಟ್ರೆ ಅಲ್ಲಿ ಲೈವ್ ನನ್ನ ಕ್ಲೈಮ್ಯಾಕ್ಸ್ ಬಂದ್ಬಿಡುತ್ತೆ. ಅದು ಬರೀ ಒಂದು ಕಾಂಪಿಟೇಷನ್ ಸೀನ್ ಸರ್. ಇಮ್ಯಾಜಿನ್, ಬರೀ ಇಲ್ಲಿ ನಾವು ಇಂಜಿನಿಯರ್ಸ್ ಹಾಕಿ ಒಂದು ಲ್ಯಾಪ್ಟಾಪ್ಸ್ ಹಾಕಿ ನಾವು ರೋಡ್ ಬಿಲ್ಡ್ ಮಾಡಿದ್ರೆ ಕಂಪ್ಯೂಟರ್ ಗ್ರಾಫಿಕ್ಸ್ ಅಲ್ಲಿ ಅಥವಾ ಕ್ಯಾಡ್ ಅಲ್ಲಿ ಮಾಡಿಬಿಟ್ರೆ ಫಿನಿಶ್. ಜಸ್ಟ್ ಇಂಜಿನಿಯರ್ ಸಿಟ್ಟಿಂಗ್ ಬಿಗ್ ಹಾಲ್ ಅಲ್ಲಿ 10,000 ಇಂಜಿನಿಯರ್ಸ್, ಓನ್ಲಿ ಲ್ಯಾಪ್ಟಾಪ್ಸ್, ಬಿಲ್ಡ್ ಇಟ್, ಪುಟ್ ಒನ್ ಸ್ಕ್ರೀನ್, ಫಿನಿಶ್ಡ್. ದಟ್ ಇಸ್ ಆಲ್ ಐ ಆಮ್ ಆಸ್ಕಿಂಗ್. ಐ ಆಮ್ ನಾಟ್ ಆಸ್ಕಿಂಗ್ ಸಮಥಿಂಗ್ ನ್ಯೂ. ಅಂಡ್ ಅದು ಫಿಸಿಕ್ಸ್ನು ಇಲ್ಲೇ ಇದೆ ಆಲ್ರೆಡಿ. ಜಸ್ಟ್ ಸೋಲಾರ್ ಪ್ಯಾನಲ್. ಓಕೆ, ಕ್ವಾಂಟಮ್ ಫಿಸಿಕ್ಸ್ ಅಪ್ಲೈ ಮಾಡೋಣ, ಅದೇನು ಹೇಳ್ತಾ ಇಲ್ಲ. ಓಕೆ, ಮ್ಯಾಗ್ನೆಟಿಕ್ ಇದು ಮಾಡೋಣ, ಲೆವಿಟೇಷನ್, ಅದನ್ನು ಹೇಳ್ತಾ ಇಲ್ಲ. ಅರೇ ಟ್ರಾಮ್ಸ್ ಎಲ್ಲ ಇತ್ತು ಆವಾಗನೇ ಇತ್ತು, ಎಲ್ಲ ಟ್ರಾಮ್ಸು ಅದೆಲ್ಲ ಇತ್ತು, ಪವರ್ ಸಪ್ಲೈ ಅಲ್ಲಿಂದ. ಸೊ ವಾಟ್ ಇಸ್ ದಿಸ್ ನ್ಯೂ ಥಿಂಗ್? ಐ ಆಮ್ ನಾಟ್ ಆಸ್ಕಿಂಗ್ ಎನಿ ನ್ಯೂ ಥಿಂಗ್ಸ್, ವೆರಿ ಸಿಂಪಲ್ ಥಿಂಗ್ಸ್. ಬಟ್ ವಿ ಹ್ಯಾವ್ ಟು, ವೈ ವಿ ಹ್ಯಾವ್ ಟು ಡೂ ಇಟ್ ಲೈವ್, ವೈ ಹ್ಯಾವ್ ಟು ಡೂ ಬಿಗ್? ಬಿಕಾಸ್ ಆವಾಗ ಏನಾಗುತ್ತೆ, ಡಿನೈ ಮಾಡೋಕ್ಕಾಗಲ್ಲ, ಅವರು ನಿಲ್ಸಕ್ಕಾಗಲ್ಲ. ಅದು ಎಲ್ಲರೂ ಇದ್ದಾರೆ ಅಲ್ಲಿ ಮುಂದೆ. ಎಲ್ಲರ ಮುಂದೆ ಏನ್ ಮಾಡ್ತಾರೆ ಅವರು? ಮಾಡೋಕ್ಕಿಲ್ಲ ಅದು ಹೇಳ್ಬಿಟ್ರೆ ಫಿನಿಶ್. ಮಾಡಿ ತೋರಿಸಿದೀವಿ ನಾವು.